ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮ್ಮೊಂದಿಗೆ ಸ್ಪೆಷಲ್ ಆಷಾಢ ಮಾಸದ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ದಿಢೀರಾಗಿ ಏನಾದರೂ ಸ್ವೀಟು ಮಕ್ಕಳಿಗೆ ತಿನ್ಬೇಕನ್ನಿಸಿದಾಗ ಈ ಒಂದು ಸ್ವೀಟ್ ಮಾಡಿಕೊಡ್ರಿ, ತುಂಬ ಇಷ್ಟಪಡ್ತಾರೆ. ನೋಡಿರಿ, ಒಂದು ಬಟ್ಲಾಗಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದೇ ಪ್ರಮಾಣದಲ್ಲೇ ಒಂದು ಬಟ್ಲಾಗಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ಎಲ್ಲವೂ ಸಮ ಪ್ರಮಾಣದಲ್ಲೇ ಇರಬೇಕಾಗುತ್ತೆ. ಇದಾದ ಬಳಿಕ ಒಂದು ಬಟ್ಲಾಗಷ್ಟು ಹುರುಗಡ್ಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಒಂದು ಬಟ್ಲಾಗಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂತಂದರೆ ಬನ್ಸಿ ರವೆನೂ ಸೇರಿಸ್ಕೋಬೋದು, ಉಪ್ಪಿಟ್ಟು ರವೆನ. ಅದನ್ನೊಂದು ಸ್ವಲ್ಪ ಮಿಕ್ಸಿ ಮಾಡಿ ಸೇರಿಸ್ಕೋಬೇಕಾಗುತ್ತೆ ರೀ. ನೋಡಿರಿ, ಇವಾಗ ಎಲ್ಲ ಸಮ ಪ್ರಮಾಣದಲ್ಲೇ ಸೇರಿಸ್ಕೊಂಡಿದ್ದೀನಿ. ನೋಡಿರಿ, ಇವಾಗ ಇದಕ್ಕೆ ಮೊದಲಿಗೆ ನಾವು ಬೆಲ್ಲನ ಕರಗಿಸ್ಕೋಬೇಕಾಗತ್ರಿ ಈ ಒಂದು ಸ್ವೀಟ್ ಮಾಡೋದಕ್ಕೆ. ಬನ್ನಿ, ಇವಾಗ ಒಂದು ಪಾತ್ರೆ ಇಟ್ಕೊಂಡು ಇವಾಗ ಇದನ್ನ ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದು ಬಟ್ಲಾಗಷ್ಟು ಬೆಲ್ಲ ತೊಗೊಂಡಿದ್ನಲ್ಲ, ಅದಕ್ಕೆ ಇವಾಗ 2 ಬಟ್ಲಾಗಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲ ಏನು ಒಂದೇಳೆ ಪಾಕ ಅದೇನು ಬರೋವಂಥ ಅವಶ್ಯಕತೆ ಏನಿಲ್ಲರಿ. ನಾರ್ಮಲಾಗಿ ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗಿದ ಮೇಲೆ ಇದನ್ನೊಂದು ಸ್ವಲ್ಪ ಸೋಸಿ ತೊಗೋಬೇಕಾಕತ್ರಿ. ಮತ್ತು ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ರೀ ಈ ಒಂದು ಸ್ವೀಟ್ ಮಾಡಿಕೊಡ್ರಿ. ಏನಾದರೂ ಸ್ಕೂಲಿಂದ ಬಂದಾಗ ಮಕ್ಕಳು ಏನಾದರೂ ಕೇಳಿದಾಗ ದಿಢೀರಾಗಿ ಈ ರೀತಿ ಮಾಡಿಟ್ಟು ವಾರಗಂಟ್ಲೆ ಇಟ್ಕೊಂಡು ತಿನ್ಬೋದ್ರು. ಏನು ಹಾಳಾಗಂಗಿಲ್ಲ ರೀ. ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಆರೋಗ್ಯವಾಗಿ ಮನೆಯಲ್ಲಿ ಯಾವ ರೀತಿ ಒಂದು ಸ್ವೀಟನ್ನು ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ನೋಡಿರಿ, ಇದು ಬೆಲ್ಲ ಅನ್ನೋದು ತುಂಬ ಚೆನ್ನಾಗಿ ಕರಗೈತಿ. ಇಷ್ಟು ಬಂದರೆ ಸಾಕ್ರಿ ನಮ್ಗೆ. ಇವಾಗ ಇದನ್ನ ಒಂದು ಸ್ವಲ್ಪ ಸೋಸಿ ತೊಗೋಬೇಕಾಕತ್ರಿ. ಮತ್ತು ಈ ಒಂದು ಸ್ವೀಟ್ ಅಂತೂ ಮಕ್ಕಳಿಗೆ ಅಷ್ಟೇ ಅಲ್ರಿ, ದೊಡ್ಡವರು ಇಷ್ಟಪಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ರೆಸಿಪಿ ಅಂತಲೇ ಹೇಳ್ಬೋದು. ಸಾಯಂಕಾಲ ಏನಾದರೂ ತಿನ್ಬೇಕಂತ ಅನಿಸಿದಾಗ ಈ ರೀತಿ ಮಾಡಿಕೊಡ್ರಿ. ಮತ್ತು ದಿಢೀರಾಗಿ ಮಕ್ಕಳು ಏನಾರು ಮಾಡಿಕೊಡು ಅಂದಾಗ ತುಂಬ ಇಷ್ಟು ಚೆನ್ನಾಗಿರುತ್ತೆ ರೀ. ಹಾಗಾಗಿ ನೋಡಿರಿ, ಇವಾಗ ಇದನ್ನ ಬೆಲ್ಲ ಸೋಸಿ ಒಂದು ಸೈಡ್ ಎತ್ತಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಆರಬೇಕ್ರಿ ನೀರು, ಬೆಲ್ಲದ ನೀರು. ಅಷ್ಟರೊಳಗೆ ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿರಿ, 1 ಕಪ್ ಆಗಷ್ಟು ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ, ಹುರ್ಗಡ್ಲೆ ಹಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಕತ್ರಿ. ಇದಕ್ಕೆ ಬೇಕಂದ್ರೆ ಒಂದು ಸ್ವಲ್ಪ ನೀವು ಗಸಗಸೆ, ಏಲಕ್ಕಿ, ಶುಂಠಿ ಪುಡಿ ಸೇರಿಸ್ಕೋಬೋದ್ರಿ. ಇದನ್ನ ಯಾವುದನ್ನು ಸೇರಿಸಿಲ್ಲ. ನೋಡಿರಿ, ಒಂದು ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬನ್ನಿ, ಇವಾಗ ಈ ಒಂದು ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟಿದ್ನೆಲ್ಲ ಇದಕ್ಕಿವಾಗ ಬೆಲ್ಲದ ನೀರು ಆರೈತ್ರಿ. ಇವಾಗ ತಣ್ಣಗಾಗೈತಿ. ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಈ ಒಂದು ಹಿಟ್ಟನ್ನು ನಾದಬೇಕಾಗತ್ತೆ ರೀ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ಖಂಡಿತ ನೀವು ಕೂಡ ಒಂದು ಸಲ ಮಾಡಿರಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಯಾಕಂದ್ರೆ ಸ್ವೀಟ್ ಅಂದ್ರೆ ಮಕ್ಕಳಿಗೆ ತುಂಬ ಇಷ್ಟ. ಹಾಗಾಗಿ ಹೊರಗಡೆ ಅನ್ಹೆಲ್ದಿ ಫುಡ್ ತಿನ್ನೋದಕ್ಕಿಂತ ಈ ರೀತಿ ಮನೆಯಲ್ಲೇ ಆರೋಗ್ಯವಾಗಿ ಮಾಡಿಕೊಡೋದು ತುಂಬ ಒಳ್ಳೆಯದು ರೀ ಸ್ನೇಹಿತರೆ. ನೋಡಿರಿ, ಈ ರೀತಿ ನಾನು ಹಿಟ್ಟನ್ನು ಕಲಸಿದ್ದೀನಿ. ಇವಾಗ ಬನ್ನಿರಿ, ಇದನ್ನೊಂದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಯಾಕಂದರೆ ರವೆ ಹಾಕಿರ್ತೀವಲ್ಲ, ರವೆ ಒಂದು ಸ್ವಲ್ಪ ನೆನಿಬೇಕಾಕತ್ರಿ. ಇವಾಗ ನೋಡಿರಿ, ಒಂದು ಈ ರೀತಿ ಸೀಟ್ ತೊಗೊಂಡಿದ್ದೀನಿ, ಅಲ್ಯೂಮಿನಿಯಂ ಸೀಟು. ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ಈ ರೀತಿ ಕೈಲೇ ತಟ್ಕೊಂಡು, ತದನಂತರ ಲಟ್ಟಣಿಕೆಯಿಂದ ನಾವು ನೀಟಾಗಿ ಚಪಾತಿ ಲಟ್ಟಿಸ್ತೀವಲ್ಲ ಆ ಒಂದು ಹದದಲ್ಲಿ ಲಟ್ಟಿಸ್ಬೇಕಾಕತ್ರಿ. ಆದರೆ ತಿಳುವಾಗಿ ಜಾಸ್ತಿ ಲಟ್ಟಿಸ್ಬೇಡ್ರಿ. ಒಂದು ಸ್ವಲ್ಪ ದಪ್ಪನೇ ಇರಬೇಕಾಗತ್ತೆ ರೀ ಎಲೆ ಅನ್ನೋದು. ದಪ್ಪ ಇದ್ರೆ ನಮ್ಗೆ ನಾವು ಯಾವ ಶೇಪಲ್ಲಿ ಕಟ್ ಮಾಡ್ತೀವಿ ಆ ಶೇಪಲ್ಲಿ ತುಂಬ ಚೆನ್ನಾಗಿ ಬರ್ತಾವ್ರಿ. ನೋಡಿರಿ, ಈ ಒಂದು ಹದದಲ್ಲಿ ದಪ್ಪ ಇದ್ರೆ ಸಾಕು, ಜಾಸ್ತಿ ತಿಳುವ ಮಾಡ್ಕೊಳ್ಳೋದು ಬೇಡ. ಇವಾಗ ಬರೀ ಇದನ್ನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಒಂದು ಬಾರ್ಡರ್ಸ್ ಕಟ್ ಮಾಡ್ಕೋಬೇಕಾಕತ್ರಿ. ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಈ ಒಂದು ಬಾರ್ಡರ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಅಟ್ರಾಕ್ಷನ್ ಆಗಿರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಟೇಸ್ಟು ತುಂಬ ಚೆನ್ನಾಗೈತ್ರಿ. ಖಂಡಿತ ನೀವು ಕೂಡ ಒಂದು ಸಲ ಟ್ರೈ ಮಾಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲದೆ ನಾನು ಮಾಡುವ ಸುಮಾರು ರೆಸಿಪಿ ಮಾಡ್ತಾಯಿದ್ದೀನಿ ರೀ. ಯಾರೂ ನಂಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹೆಂಗೆ ಬರ್ತಾಯಿದೆ ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಈ ನಾನು ತುಂಬ ಅಂದರೆ ತುಂಬ ರೆಸಿಪಿಗಳನ್ನು ಹಾಕ್ತಾಯಿದ್ದೀನಿ, ಯಾರೂ ರೆಸ್ಪಾನ್ಸೇ ಮಾಡಲ್ಲ. ಅದಕ್ಕೆ ನಂಗೆ ಬೇಜಾರು. ಇವಾಗ ನೋಡಿರಿ, ಇವತ್ತು ಆಷಾಢ ಮಾಸದಲ್ಲಿ ಈ ಒಂದು ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ, ಇವಾಗ ಎಣ್ಣೆನೂ ಕಾದೈತಲ್ವ, ಈ ಒಂದು
ಶಂಕರಪಳೆನೂ ಅಂತಾರೆ, ಮತ್ತು ಗೋಧಿ ಹಿಟ್ಟಿನ ಸ್ವೀಟು ಅಂತಲೂ ಕರಿತೀನಿ ರೀ ನಾನು. ಯಾಕಂದರೆ ನನಗಂತೂ ಇವಾಗ ಮೈದಾ ಅದೆಲ್ಲ ತಿನ್ನೋದಕ್ಕಿಂತ ಅನ್ಹೆಲ್ದಿಯಾಗಿ ಈ ರೀತಿ ಗೋಧಿಯಲ್ಲಿ ಮಾಡೋದು ತುಂಬ ಒಳ್ಳೇದ್ರಿ. ಹಾಗಾಗಿ ನೋಡಿರಿ, ಎರಡು ಬದಿಯಲ್ಲಿ ಲೋ ಫ್ಲೇಮಲ್ಲೇ ಇಟ್ಟು ಈ ಒಂದು ಸ್ವೀಟನ್ನು ಕರಿಬೇಕಾಕತ್ರಿ. ನೋಡಿರಿ, ಈ ಒಂದು ಹೊಂಬಣ್ಣ ಬಂದ್ರೆ ಸಾಕು, ತುಂಬ ಚೆನ್ನಾಗಿ ಬರ್ತಾವ್ರಿ. ಎಣ್ಣೆನೂ ಜಾಸ್ತಿ ಹಿಡಿಯೋದಿಲ್ಲ, ತುಂಬ ಕ್ರಿಸ್ಪಿ ಆಗಿರುತ್ತವು. ತಿನ್ನೋದಕ್ಕಂತೂ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಅಂಗಡಿಯಲ್ಲಿ ತಿಂತಿರಲ್ಲ ಅದೇ ಒಂದೇ ಟೇಸ್ಟೇ ಮನೆಯಲ್ಲೇ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಒಂದ್ಸಲ ಆದರೂ ಈ ಒಂದು ರೆಸಿಪಿನ ಟ್ರೈ ಮಾಡಿ ಸ್ನೇಹಿತರೆ. ಮತ್ತು ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಾ ಮಾಡುವ ಇನ್ನಷ್ಟು ಹೊಸ ಹೊಸ ರೆಸಿಪಿ, ಹೊಸ ಹೊಸ ಮಾಹಿತಿ ನೀವೇ ಮೊದಲು ನೋಡ್ಬೋದು. ಹಾಗಾಗಿ ಹೀಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.